ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು, ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಪೇಳೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಹಾಲ ಮಾರಲು ಪೋದರೆ ನಿನ್ನಯ ಕಂದ, ಕಾಲಿಗಡ್ಡವ ಕಟ್ಟಿದ. ಹಾಲ ಮಾರಲು ಪೋದರೆ ನಿನ್ನಯ ಕಂದ, ಕಾಲಿಗಡ್ಡವ ಕಟ್ಟಿದ. ಹಾಲ ಸುಂಕವ ಕೇಳಿ ಕೋಲನ್ನೇ ಅಡ್ಡ ಕಟ್ಟಿ, ಹಾಲ ಸುಂಕವ ಕೇಳಿ ಕೋಲನ್ನೇ ಅಡ್ಡ ಕಟ್ಟಿ, ಶಾಲೆಯ ಸೆಳೆಕೊಂಡು ಹೇಳದೊಡಿದ ಕೃಷ್ಣ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಮೊಸರ ಮಾರಲು ಪೋದರೆ ನಿನ್ನಯ ಕಂದ, ಹೆಸರೇನೆಂದು ಕೇಳಿದ. ಮೊಸರ ಮಾರಲು ಪೋದರೆ ನಿನ್ನಯ ಕಂದ, ಹೆಸರೇನೆಂದು ಕೇಳಿದ. ಹಸನಾದ ಹೆಂಡ ಮೇಲೆ ಕುಸುಮವ ತಂದಿಕ್ಕಿ, ಹಸನಾದ ಹೆಂಡ ಮೇಲೆ ಕುಸುಮವ ತಂದಿಕ್ಕಿ, ಶಶಿಮುಖಿಯರಿಗೆಲ್ಲ ಬಸಿರು ಮಾಡಿದ ಕೃಷ್ಣ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ. ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ. ಯೋಗೀಶ ಪುರಂದರ ವಿಠ್ಠಲರಾಯನ, ಯೋಗೀಶ ಪುರಂದರ ವಿಠ್ಠಲರಾಯನ ತೂಗಿ ಪಾಡಿರೆ ಬೇಗ ನಾಗವೇಣಿಯರೆಲ್ಲ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ.
ಪ್ರಾಣ ನಿನ್ನ ಮರೆವರ ಗಂಟಲಗಾಣ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ. ಹಿಡಿದ್ಯೋ ರಾಮನ ಚರಣ, ಹಿಡಿದ್ಯೋ ರಾಮನ ಚರಣ, ನೀನೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ. ಹಿಡಿದ್ಯೋ ರಾಮನ ಚರಣ, ನೀನೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ. ಸಂಜೀವನ ಪರ್ವತವ ನೀನಂಜದೆ ತಂದ್ಯೋ ದೇವಾ. ಸಂಜೀವನ ಪರ್ವತವ ನೀನಂಜದೆ ತಂದ್ಯೋ ದೇವಾ. ಅಂಜನೆ ಸುತ ಸದಾ ಕಾವ, ಅಂಜನೆ ಸುತ ಸದಾ ಕಾವ, ಹೃತ್ಕಂಜವಾಸ ಸರ್ವ ಜೀವ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ. ಹಿಡಿದ್ಯೋ ರಾಮನ ಚರಣ, ನೀನೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ. ಏಕಾದಶಿಯ ರುದ್ರ ನೀವೊಯ್ದ್ಯೋ ರಾಮರ ಮುದ್ರ. ಏಕಾದಶಿಯ ರುದ್ರ ನೀವೊಯ್ದ್ಯೋ ರಾಮರ ಮುದ್ರ. ಸಕಲ ವಿದ್ಯಾ ಸಮುದ್ರ, ಸಕಲ ವಿದ್ಯಾ ಸಮುದ್ರ, ನೀನೌದೌದೋ ಬಲಭದ್ರ. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ. ಹಿಡಿದ್ಯೋ ರಾಮನ ಚರಣ, ನೀನೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ. ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು. ವೈಕುಂಠದಿಂದ ಬಂದು ನೀ ಪಂಪಾ ಕ್ಷೇತ್ರದಿ ನಿಂದು. ಯಂತ್ರೋದ್ಧಾರಕನೆಂದು, ಯಂತ್ರೋದ್ಧಾರಕನೆಂದು, ಪುರಂದರ ವಿಠಲ ಸಲಗೆಂದು. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲಗಾಣ. ಹಿಡಿದ್ಯೋ ರಾಮನ ಚರಣ, ನೀನೌದೌದೋ ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ.
श्रेयस्त्रिभुवनेश्वरः देवादिशंकरसिद्धिं ब्रह्मेशमर्जनार्दनान् स्मृते सकलकल्याणं भाजनं यत्र जायते पुरुषं स्तवजं नित्यं प्रजां शरणं श्रीं सर्वदा सर्वकालेषु नास्तेषां कलं तेषां प्रतिस्थो भगवान् मङ्गलाय तनो हरे मङ्गलं भगवान् विष्णुर्मङ्गलं मधुसूदनां मङ्गलं देवकी पुत्रो मङ्गलं गरुडध्वजा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते ॐ नारायणाय परिपूर्णगुणार्णवाय विश्वोदयप्रदाय ज्ञानप्रदाय बुधासुरभोगविकासकारणाय बुधाय नमो नमस्ते ॐ यासा पद्मासनस्ताय पद्मवक्त्राय दाक्षे गम्भीरा रत्नाविस्तरणमिता शुक्रवस्त्रोत्तरीया लक्ष्मी दिव्ये विजेन्द्रे रत्नहस्ता मम वसतु गृहे सर्वमाङ्गल्ययुक्ता सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोऽस्तुते पूज्याय राघवेन्द्राय सत्यधर्मरदाय च गजदां कल्पवृक्षाय नमदां कामधेनवे ಶ್ರೀ ಗುರುಭ್ಯೋ ನಮಃ. ಎಲ್ಲ ಹಣ್ಣಿನ ತಟ್ಟೆಯನ್ನು ಕೆಳಗಡೆ ಇಡಿ ದೇವರ ಇದಂ ಪರಮಯ ದೇವ ಜನ್ಮನಿ ಜನ್ಮನಿ. ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಯಾವುದೇ ಒಂದು ಸತ್ಕರ್ಮವನ್ನು ಮಾಡಬೇಕಾದರೆ ಮೊದಲು ದೇವತಾ ಪ್ರಾರ್ಥನಾ ಪುರಸ್ಸರವಾಗಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದರೆ, ಅಂದರೆ ಈ ಕಲಿಗಾಲದಲ್ಲಿ ಸಂಕಲ್ಪ ಮಾತ್ರ ನಾವು ಮಾಡಬಲ್ಲೆವು ಅಷ್ಟೇ. ಯಾವುದೇ ಒಂದು ಸತ್ಕರ್ಮವನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ತೇನ ವಿನಾ ತೃಣಮಪಿ ನ ಚರತಿ ಅಂತ, ಅವನ ಅನುಗ್ರಹ ಇಲ್ದಿರ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ಇಂಥ ದೊಡ್ಡ ಯಾಗದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ, ಈ ಯಾಗವನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಇದು ಒಂದು ಮೂರ್ಖತನ ಆಗುತ್ತೆ. ಹಾಗಾಗಿ ಭಗವಂತನ ಸನ್ನಿಧಾನದಲ್ಲಿ ನಾವು ಮಾಡ್ತಕ್ಕಂಥ ಯಾಗದ ವಿಶೇಷ ಎಲ್ಲವನ್ನು ಭಗವಂತನಿಗೆ ಕೊಟ್ಟು ಬಿಟ್ಟರೆ, ಅವನ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡಿದರೆ ಆ ಇಡೀ ಯಾಗ ಪರಿಪೂರ್ಣ ಆಗುತ್ತೆ, ಅದರಲ್ಲಿ ಯಾವುದೇ ವಿಘ್ನ ಇಲ್ಲ ಅಂತ ಶಾಸ್ತ್ರೀಯ ವಿಷಯ. ಇವತ್ತಿನ ದಿವಸ ಆ ಕಾಮಧೇನು ಕ್ಷೇತ್ರದಲ್ಲಿ 48 ದಿನಗಳ ಕಾಲ ಆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಇದು ಎಲ್ಲರ ಶ್ರೇಯಸ್ಸಿಗೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಅಭಿವೃದ್ಧಿ ಆಗಬೇಕು, ಆ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನ ಬರಬೇಕು ಅಂತೇಳಿ ಆ 48 ದಿನಗಳ ಕಾಲ ಆ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮೊನ್ನೆಯಿಂದನೂ ಕ್ರಮ ಪ್ರಕಾರವಾಗಿ ಆಚಾರ್ಯರ ತಂತ್ರಸಾರೋಕ್ತ ಪ್ರಕಾರವಾಗಿ ಕ್ರಮ ಪ್ರಕಾರವಾಗಿ ಯಜ್ಞ ಯಾಗಾದಿಗಳಾಗ್ತಾ ಬರ್ತಾ ಇದೆ. ಇವತ್ತಿಂದ ಆ ಭಗವಂತನ ಉದ್ದೇಶವಾಗಿ ಯಾಗವನ್ನು ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಉದ್ದೇಶವಾಗಿ ನಾನಾ ರೂಪಗಳಿವೆ ದೇವರದು. ಆದರೆ ನಾವು ಯಾಕೆ ಒಂದೊಂದು ದೇವರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಪೂಜೆ ಮಾಡಬೇಕು, ಎಲ್ಲ ಭಗವಂತನನ್ನೇ ಆರಾಧನೆ ಮಾಡಬಹುದಲ್ಲ ಅಂತ ಹೇಳಿದ್ರೆ ಹೇಗೆ ವಿದ್ಯುತ್ ಶಕ್ತಿ ಒಂದೇ, ಅದು ಒಂದೇ ಇದರಲ್ಲಿ ತಂತಿಯಲ್ಲಿ ಬರ್ತಕ್ಕಂಥದ್ದು, ಅದನ್ನು ನಾವು ಬಲ್ಬಿಗೆ ಹಾಯಿಸಿದರೆ ಪ್ರಕಾಶ ಕೊಡುತ್ತೆ, ಫ್ಯಾನಿಗೆ ಹಾಯಿಸಿದರೆ ಗಾಳಿ ಕೊಡುತ್ತೆ. ಅದೇ ರೀತಿಯಾಗಿ ಭಗವಂತನ ಒಂದೊಂದು ಅವತಾರಗಳನ್ನು ನಾವು ಒಂದೊಂದು ಸ್ಮರಿಸಿದಾಗ ನಮಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ದಿವಸ ಆ ಭಗವಂತನ ಉದ್ದೇಶವಾಗಿ ಮೊದಲು ದಶಾವತಾರದಲ್ಲಿ ಬರತಕ್ಕಂಥ ಭೂವರಾಹ, ಅಂದರೆ ಆ ಮತ್ಸ್ಯ ಕೂರ್ಮಾವತಾರಗಳಲ್ಲಿ ವಿಶೇಷವಾಗಿ ಅದಕ್ಕಿಂತ ಭೂವರಾಹ ಆ ರಾಕ್ಷಸರನ್ನು ಸಂಹಾರ ಮಾಡಿ ಈ ಪೃಥ್ವಿಯನ್ನು ಅಂದರೆ ಭೂಮಿಯನ್ನು ಆ ಭೂದೇವಿಯನ್ನು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ತಗೊಂಡು ಹೋಗಬೇಕು ಅಂತಿದ್ದಾಗ ಅದನ್ನು ರಕ್ಷಣೆ ಮಾಡಿ ವರಾಹ ರೂಪದಲ್ಲಿ ಎತ್ತಿಳಿದಿರತಕ್ಕಂಥ ಅವತಾರದ 10 ದಿನಗಳ ಕಾಲ ಭೂವರಾಹ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ದೋಷಗಳಿದ್ದರೆ ಭೂವರಾಹ ರೂಪಿಯನ್ನು ಆರಾಧನೆ ಮಾಡಿದರೆ ಅಂಥ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಭೂಮಿಯೇ ಇಲ್ಲ ಅಂತಾದರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಭೂ ಸಂಬಂಧಿತವಾಗಿರ್ತಕ್ಕಂಥ ಆ ಭೂವರಾಹ ಯಾಗವನ್ನು ಇವತ್ತಿನಿಂದ 10 ದಿವಸಗಳ ಕಾಲ, ಅಂದರೆ ಪೂರ್ಣ ಸಂಖ್ಯೆಯಲ್ಲಿ ದಿವಸಕ್ಕೆ 1000 ಸಂಖ್ಯೆ ಥರ 10 ದಿವಸ 10,000 ಸಂಖ್ಯೆಯಲ್ಲಿ ಆ ಯಾಗವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರತಿಷ್ಠಾ ಆಗ್ತಕ್ಕಂಥ ಭೂವರಾಹ ದೇವರು ಇಲ್ಲಿ ಪ್ರಧಾನವಾಗಿರತಕ್ಕಂಥ ದೇವರು ಹೌದು. ಹಾಗಾಗಿ ಇಲ್ಲಿ ಬರತಕ್ಕಂಥ ಎಲ್ಲ ಜನಗಳಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ಆಗಬೇಕು, ಮತ್ತು ಈ ಸ್ಥಳದಲ್ಲಿ ಒಳ್ಳೆಯ ಸನ್ನಿಧಾನ ಪ್ರಾಪ್ತಿಯಾಗಬೇಕು ಅಂತೇಳಿ ಆ ಭೂವರಾಹ ಯಾಗವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನೀವೆಲ್ಲರೂ ಭಕ್ತಾಭಿಮಾನಿಗಳು ಆ ರಾಯರ ಸನ್ನಿಧಾನ ಅಭಿವೃದ್ಧಿಗೋಸ್ಕರವಾಗಿ ಎಲ್ಲರೂ ಆ ಸೇವೆಯನ್ನು ಕೊಟ್ಟಿದ್ದೀರಿ. ಏನಂತ ಹೇಳಿದ್ರೆ ನಮಗೆ ನಾವು ಮಾಡಿಕೊಳ್ಳತಕ್ಕಂಥದ್ದು ವಿಶೇಷ ಅಲ್ಲ, ಭಗವಂತನ ಉದ್ದೇಶವಾಗಿ ನಾವೇನಾದರೂ ಮಾಡಿದ್ರೆ ಸದಾಕಾಲ ನಮ್ಮಲ್ಲಿ ಇರುತ್ತೆ. ನಮಗೆ ನಾವು ಮಾಡಿಕೊಂಡಿದ್ದು ಶಾಶ್ವತ ಅಲ್ಲ, ಅದು ಯಾವತ್ತಿಗೂ ನಶ್ವರ. ಈ ಥರ ಭಗವಂತನ ಉದ್ದೇಶವಾಗಿ ಮಾಡಿದರೆ ಅದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬಕ್ಕೆ ಎಲ್ಲ ಸೇರಿ ಬರುತ್ತೆ ಅಂತ. ಹಾಗಾಗಿ ಇವತ್ತು ಭೂವರಾಹ ಯಾಗವನ್ನು ಮಾಡ್ತಾ ಇರತಕ್ಕಂಥ ಯಾಗದಿಂದ ಏನಾದರೂ ದೋಷಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಭಗವಂತ ನಿಮ್ಮ ಸ್ಥಳಗಳಲ್ಲೂ ಅದೇ ರೀತಿಯಾಗಿ ಈ
ಸ್ಥಳದಲ್ಲೂ ಏನೇನು ಅಭಿವೃದ್ಧಿ ಬೇಕೋ ಅದನ್ನೆಲ್ಲ ಆ ಅಂತರ್ಗತ ಗುರುರಾಯರು ಇಲ್ಲಿ ಇದ್ದುಕೊಂಡು ಅದನ್ನೆಲ್ಲರಿಗೂ ಪ್ರೇರೇಪಿಸಿ ನಮಗೆಲ್ಲ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಪ್ರಸನ್ನ ಕಾಲದಲ್ಲಿ ಆ ಹೂವರಾಹ ಸ್ವಾಮಿ ಅಂತರ್ಗತ ಆ ರಾಘವೇಂದ್ರ ಅಂತರ್ಗತ ಹೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಕೊಟ್ಟಿರ್ತಕ್ಕಂಥ ಮಂತ್ರಾಕ್ಷತೆಯನ್ನು ಫಲನ್ಯಾಸ ಮಾಡೋದು. ಆ ಫಲವನ್ನು ಹಾಕಿ ನಮಸ್ಕಾರ ಮಾಡಬೇಕು. ಇದಂ ಫಲಮ್ಮಯ ದೇವ ಸ್ಥಾಪಿತಂ ಪುರದಸ್ಥಲ ತೇನ ಮೇ ಸುಫಲಾವಾಪ್ತಿರ್ ಭವೇತ್ ಜನ್ಮನಿ ಜನ್ಮನಿ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ ಉಮಾಮಹೇಶ್ವರಾಭ್ಯಾಂ ನಮಃ ಶಚಿ ಪುರಂದರಾಭ್ಯಾಂ ನಮಃ ಅರುಂಧತಿ ವಸಿಷ್ಠಾಭ್ಯಾಂ ನಮಃ ಸೀತಾರಾಮಾಭ್ಯಾಂ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಆಚಾರ್ಯಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಗ್ರಾಮಾದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತಿ ಭವಂತೋ ಬ್ರುವಂತು ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ಅಲ್ಲಿ ಒಂದು ಪ್ರದಕ್ಷಿಣವನ್ನು ನಮಸ್ಕಾರ ಮಾಡಿ. ಗಂಟೆ ಕೊಡಿ.
ओम अहिंद्यो प्रद्विजनं मित्रमेका प्रदानो वैदिमुनिः येन लोकायत्राय धान्यां वीरमहद्वेक्षि ब्रह्मेन्द्रादि भवमविदाहते अमित्रो नामित्रते यासोमय अस्मत्येवो अर्धं प्रणेवो अर्धं गोमानिग्रहं वेदमान पुरुषं ओणादरप्राप्त मुकोणप्रदापदं अज्ञानविप्रावप्रलुत्तदा आयानेके प्रायाणे दुर्वाहा राष्ट्र पुंडरीके काणि समुद्रस्य ग्रहायमे ओम प्रत्यवल्लभ देवतावाहने योगा प्रवाहने निवेदयामि प्राणोपानव्यामोदानस्यं समर्पयामि अनन्तस्त्रास्तदान्यं गर्भगरिष्ठे सर्वस्वरूपी भगवान् रणा नमस्तु मंगलसंतरा तत्र शैलयो पुत्र द्रवाणि धर्मत्र ममादानां योक्षे ममाम्यं सरिदर्शनात्रा मुदे सकल कल्याण भाजन प्रजायते दुर्मा ग्राम देवता दुर्मा ग्रामाण देवता मानस कर्मणा मुहूर्तो शिवमंतो प्रबंधो करिष्माण कर्मणा मुहूर्तोस्तो भव अतिथि देवो भव आशक्ता प्रदे प्रप्रामः येतस्ता ओम एतस्ता दिवानां योगचिंतनका येन कुमार पुण्यं ओम नमो नारायणाय स्वाहा नारायणाय नमः ओम नमो नारायणाय स्वाहा नारायणाय नमः ओम कृष्णाय स्वाहा कृष्णाय नमः अदक्षिणामन्त्रेण वसे ओम कृष्णाय स्वाहा कृष्णाय नमः 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 स्वाहा वासुदेवाय नमः ओम नमो भगवते वासुदेवाय 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 स्वाहा वासुदेवाय नमः वासुदेवाय तन्नो विष्णुप्रचोदयात् स्वाहा कृष्णाय नमः नारायणाय विद्महे वासुदेवाय तन्नो प्रचोदयात् स्वाहा कृष्णाय नमः नारायणाय विद्महे वासुदेवाय तन्नो प्रचोदयात् स्वाहा कृष्णाय नमः नारायणाय विद्महे वासुदेवाय तन्नो प्रचोदयात् स्वाहा कृष्णाय नमः नारायणाय विद्महे वासुदेवाय तन्नो नारायणाय विद्महे वासुदेवाय तन्नो प्रचोदयात् स्वाहा कृष्णाय नमः नारायणाय विद्महे वासुदेवाय तन्नो प्रचोदयात् स्वाहा कृष्णाय नमः ओम नारायणाय विद्महे वासुदेवाय तन्नो प्रचोदयात् स्वाहा कृष्णाय नमः ओम भूर्भुवः स्वाहा प्रजापति वासुदेवाय नमः ओम अग्नेः वैष्णवतुल्यर्थं पुरुषसूक्तेन होष्टे ओम सहस्राशीर्षा सहस्रात् तपो बिन्दु विशदो औरत्माचार्यं स्वाहा पुरुषाय नमः पुरुष एवेदं सर्वं यद्भूतं यद्भव्यं जनमेनाजरोहान् स्वाहा पुरुषाय नमः एतावानन्दमहिमातोज्जायां च पुरुषः पादो सविष्माः भूतानित्यमानस्यामलं स्वाहा पुरुषाय नमः यत्पुरुषेण हविषाः देवाय जगन्मदा वसुन्दो अस्याद्विराज्यं गुरुमैत्मत्कर्तरि स्वाहा स्वाहा पुरुषाय नमः स्वाहा विद्यां स्वाहा विद्ये अमृतां विद्ये स्वाहा जागावे स्वाहा पुरुषाय नमः यत्पुरुषेण
ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದ ಕೊಟ್ಟು ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಪೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲ ಮಾರಲು ಪೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಹಾಲ ಮಾರಲು ಪೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಹಾಲ ಸುಂಕವ ಕೇಳಿ ಕೋಲನ್ನೇ ಅಡ್ಡ ಕಟ್ಟಿ ಹಾಲ ಸುಂಕವ ಕೇಳಿ ಕೋಲನ್ನೇ ಅಡ್ಡ ಕಟ್ಟಿ ಶಾಲೆಯ ಸೆಳೆಕೊಂಡು ಹೇಳದೊಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೊಸರ ಮಾರಲು ಪೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ಮೊಸರ ಮಾರಲು ಪೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಹಸನಾದ ಹೆಂಡ ಮೇಲೆ ಕುಸುಮವ ತಂದಿಕ್ಕಿ ಶಶಿಮುಖಿಯರಿಗೆಲ್ಲ ಬಸಿರು ಮಾಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ